ಹಬ್ಬದ ದಿನ ಬೆಳಗ್ಗೆ ಮುಂಚೆ ಬೇಗ ಎದ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ನಾನು 6 ಗಂಟೆಗೆ ಎದ್ಬಿಟ್ಟು ಇನ್ನೇನು ವಾಶ್ರೂಮಿಗೆ ಹೋಗಿ ನೀರು ಆನ್ ಮಾಡ್ತೀನಿ. ನೀರೇ ಬರ್ತಿದ್ದಿಲ್ಲ. ಇದೇನಪ್ಪ ನೀರೇ ಬರ್ತಿಲ್ಲ ಅಂತ ಅಂದ್ಬಿಟ್ಟು ಕೆಳಗಡೆ ಓನರ್ನ ಎಬ್ಸ್ಲಿಕ್ಕೆ ಹೋದರೆ ಓನರೇ ಇಲ್ಲ. ಅಯ್ಯೋ ದೇವ್ರೆ ಅಂತ ಅಂದ್ಬಿಟ್ಟು ತಲೆ ಕೆಟ್ಟು ಹೋಗಿತ್ತು. ಓನರ್ ಎಲ್ಲರೂ ಊರಿಗೆ ಹೋಗ್ಬಿಟ್ಟಿದ್ರು. ಪಕ್ಕದ ಮನೆ ರಿಲೇಟಿವ್ಸಿಗೆ ಹೇಳಿ ಹೋಗಿದ್ರು. ಅವರು ನಿಧಾನ ಎದ್ದು ಬರೋ ಹೊತ್ತಿಗೆ 7:15 ಆಗಿತ್ತು. ನಾನು 6 ಗಂಟೆಯಿಂದ ಕಾಯ್ತಾ ಇದ್ದೆ ಬೇಗ ಹೋಗೋಣ ಅಂತ ಅಂದ್ಬಿಟ್ಟು. ನನಗಿದ್ದಿದ್ದು ಬಸ್ಸು 8:15. ಏನಪ್ಪ ಇದು ಅಂತ ತಲೆ ಕೆಟ್ಟು ಹೋಗಿತ್ತು. 8:15 ಬೇರೆ ಬಸ್ ಬುಕ್ ಮಾಡ್ಕೊಬಿಟ್ಟಿದ್ದೆ. ಆಮೇಲೆ ಆನ್ ಮಾಡಿದ್ರು. 7:15 ಬಂದು ಹಾಗೆ ರೆಡಿ ಆಗಿಬಿಟ್ಟು ಪಟ ನಡ್ಕೊಂಡು ಹೋದೆ. ಇನ್ನೇನು ಬಸ್ಸಿಗೆ ಹೋದರೆ ನಾನು ತಲುಪಲ್ಲ ಅಂತ ಅಂದ್ಬಿಟ್ಟು ಸೀದಾ ಮೆಟ್ರೋ ಸ್ಟೇಷನಿಗೆ ಹೋದೆ. ಮೆಟ್ರೋ ಸ್ಟೇಷನಿಂದ ಹೋದರೂ ಕೂಡ 1 ಅವರ್ ಜರ್ನಿ ಆಗಿತ್ತು ನಂದು. ಲೇಟ್ ಆಗಿತ್ತು ಅಂತ ಅಂದ್ಬಿಟ್ಟು ತಿಂಡಿ ಕೂಡ ಮಾಡಿದ್ದಿಲ್ಲ. ಹಾಗೆ ಏನು ಅರ್ಜೆಂಟಲ್ಲಿ ಸೀದಾ ಹೋಗಿ ತಲುಪಿದ್ರೆ ಸಾಕು, ಬುಕ್ ಮಾಡಿರೋ ಬಸ್ ಬಿಟ್ಟು ಹೋಗದೆ ಹೋದರೆ ಸಾಕು ಅನ್ನೋದೊಂದೇ ತಲೆಯಲ್ಲಿತ್ತು. ಹಾಗಾಗಿ ಪಟ ಅಂತ ಅಂದ್ಬಿಟ್ಟು ಸ್ಕ್ಯಾನ್ ಎಲ್ಲ ಮುಗಿಸ್ಕೊಂಡು ಮೆಟ್ರೋ ಸ್ಟೇಷನಲ್ಲಿ ಸೀದಾ ಮೇಲ್ಗಡೆ ಹೋಗ್ಬಿಟ್ಟು ಮೆಟ್ರೋ ವೆಯ್ಟ್ ಮಾಡ್ತಾಯಿದ್ದೆ. ಮೆಟ್ರೋ ವೆಯ್ಟ್ ಮಾಡ್ತಾ ಇರಬೇಕಾದ್ರೆ ಇನ್ನು 5 ಮಿನಿಟ್ಸ್ ತೋರಿಸ್ತಾ ಇತ್ತು. 5 ಮಿನಿಟ್ಸ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಇನ್ನೂ ಟೆನ್ಷನಲ್ಲೇ ಇದ್ದೆ. ಹಾಗೆ ಅಷ್ಟೊತ್ತಿಗೆ ಇನ್ನೇನು ಮೆಟ್ರೋ ಬಂದೇ ಬಿಡ್ತು. ವೆಯ್ಟ್ ಮಾಡ್ತಾ ಇರಬೇಕಾದ್ರೆ ಅಪ್ಪ ಮೆಟ್ರೋ ಬಂತಲ್ಲ ಬೇಗ ತಲುಪಿದ್ರೆ ಸಾಕು ಅಂತ ಅಂದ್ಬಿಟ್ಟು ಪಟ ಹೋದೆ. ಆದರೆ ನನ್ನ ಮೊಬೈಲಲ್ಲಿ ಚಾರ್ಜ್ ಇದ್ದಿಲ್ಲ ಅಂತ ಅಂದ್ಬಿಟ್ಟು ಚಾರ್ಜ್ ಹಾಕಿ ಟ್ರೈ ಮಾಡಿದರೆ ಸ್ವಿಚ್ ಏನೋ ಹಾಕ್ಕೊಂಡು ಕುತ್ಕೊಂಡೆ, ಆದರೆ ಚಾರ್ಜರೇ ಆಗಿಲ್ಲ. ಇಲ್ಲೂ ಕೂಡ ಅದೇ ಅವಸ್ಥೆ ಅಂತ ಅಂದ್ಬಿಟ್ಟು ಇನ್ನೇನು 5 ನಿಮಿಷ ಇದೆ, 5 ನಿಮಿಷನೂ ಎಲ್ಲ ಲೇಟ್ ಆಗಿಬಿಟ್ಟಿದೆ, 5 ನಿಮಿಷ ಅಂತ ಅಂದ್ಬಿಟ್ಟು ಓಡೋಡಿ ಬಂದೆ. ಅದೇ ಈ ದಿವ್ಯ ದರ್ಶನ ಬಸ್ ಎಲ್ಲಿತ್ತು ಅಂತಲೇ ಗೊತ್ತಾಗಿಲ್ಲ. ನಾನು ತಗೊಂಡಿದ್ದು ದಿವ್ಯ ದರ್ಶನ 3 ಪ್ಯಾಕೇಜ್. ಹಾಗಾಗಿ ನಾನು ಟೆಂಪಲ್ ಟ್ರಿಪ್ಪಿಗೆ ಬಂದಿದ್ದು. ಆವಾಗಿಂದ ಹೋಗೋಣ ಅಂತಿದ್ನ, ಇಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಿದ್ದು ನಿಮ್ಮ ಹತ್ರ. ನನಗೆ ಬಸ್ ಹುಡ್ಕೋತಿಗೆ ಸಾಕಾಯಿತು. ಒಂದು ಕ್ಷಣ ನನಗೆ ಬಸ್ ತಪ್ಪೇ ಹೋಯ್ತೇನೋ ಅಂದ್ಕೊಂಡೆ 5 ನಿಮಿಷ ಲೇಟಾಗಿ ಬಂದಿದ್ದಕ್ಕೆ. ಬಟ್ ಆದರೂ ಕೂಡ ನನಗೆ ಫಸ್ಟ್ ಟೈಮ್ ಬಂದಿದ್ದಕ್ಕೆ ತುಂಬ ಸ್ವಲ್ಪ ಹೆದರಿಕೆ ಇತ್ತು. ಹಾಗಂತ ನಿಮ್ಮನ್ನೇನು ಬಿಟ್ಟು ಹೋಗಲ್ಲ, ಸೀದಾ ಇಲ್ಲಿಗೆ ಕರ್ಕೊಬರ್ತಾರೆ, ಫೋನ್ ಮಾಡಿ ಕೇಳ್ತಾರೆ ಬರೋಕ್ಕಿಂತ ಮುಂಚೆ. ಹಾಗೆ ನಾವು ಫಸ್ಟಿಗೆ ಹೋಗಿದ್ದು ಗಾಳಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ. ತುಂಬಾ ಚೆನ್ನಾಗಿದೆ, ನೀವು ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಆಂಜನೇಯನ ಸ್ಟ್ಯಾಚು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹಾಗೆ ಈ ಸ್ಟ್ಯಾಚು ನೋಡಿಕೊಂಡು ಸೀದಾ ಇನ್ನೇನು ಒಳಗಡೆ ದರ್ಶನಕ್ಕೆ ಹೋದ್ವಿ. ಒಳಗಡೆ ಕೂಡ ತುಂಬ ವಿಶಾಲವಾಗಿದೆ, ದೊಡ್ಡದಾಗಿದೆ, ಸಖತ್ತಾಗಿತ್ತು. ನನಗೆ ಮಾತ್ರ ತುಂಬಾ ಖುಷಿ ಆಯಿತು. ಈ ದೇವಾಲಯದ ವಿಶೇಷತೆ ಏನಂತ ಅಂದರೆ ಸಿಂಧೂರ ಲೇಪನದಿಂದ ಪೂಜಿಸಲ್ಪಡ್ತಾರೆ ಅಂತೆ. ಹಾಗೆ ಇದರಲ್ಲಿ 600 ವರ್ಷಗಳ ಹಿಂದಿನ ಇತಿಹಾಸ ಇದೆ ಅಂತ ಅಂದ್ಬಿಟ್ಟು ಕೇಳಲ್ಪಟ್ಟಾಗಿದೆ. ತುಂಬಾ ಚೆನ್ನಾಗಿದೆ, ವಿಶಾಲವಾಗಿದೆ ನೋಡಿ. ಸಂಕ್ರಾಂತಿ ಹಬ್ಬದಕ್ಕಾಗಿ ಎಲ್ಲ ಪೂಜೆ ಮಾಡಿಬಿಟ್ಟು ರಂಗೋಲಿ ಎಲ್ಲ ಹಾಕಿದ್ರು, ತುಂಬಾ ಸಖತ್ತಾಗಿತ್ತು. ಹಾಗೆ ಈ ದೇವಸ್ಥಾನ ನೋಡಿಕೊಂಡು ನೆಕ್ಸ್ಟ್ ಎಲ್ಲಿ ಹೋದ್ವಿ ಅಂತ ಹೇಳ್ತೀನಿ ಬನ್ನಿ. ನಮ್ಮ 2ನೇ ದೇವಸ್ಥಾನ ರಾಜರಾಜೇಶ್ವರಿ ಟೆಂಪಲ್ ಆಗಿತ್ತು. ತುಂಬಾ ಸುಂದರವಾಗಿತ್ತು. ಪೂರ್ತಿ ದೇವಾಲಯ ಗ್ರಾನೈಟಿಂದ ಕಟ್ಟಿಸಲಾಗಿತ್ತು. ತುಂಬಾ ಚೆನ್ನಾಗಿದೆ, ನೋಡ್ಬೋದು ನೀವು ಹೇಗಿದೆ ಅಂತ ಅಂದ್ಬಿಟ್ಟು. ಹಾಗೆ ಪ್ರಸಾದ ಕೂಡ ಕೊಟ್ಟರು, ಸಖತ್ತಾಗಿತ್ತು. ನಾನು ಬೆಳಗ್ಗೆ ತಿಂದಿದ್ದಿಲ್ಲ, ಹಾಗಾಗಿ ದೇವರ ಪ್ರಸಾದ ಸಿಕ್ಕಿದ್ದು ನನಗೆ ಒಂದು ತುಂಬಾ ಖುಷಿಯಾಗೋ ವಿಷಯ ಆಗಿತ್ತು. ಹಾಗೆ ನಾನು KSRTC ಬುಕ್ ಮಾಡಿರೋದ್ರಿಂದ ಅವ್ರು ಇನ್ನೇನು ಬಿಟ್ಟು ಹೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅರ್ಜೆಂಟ್ ಮಾಡ್ಕೊತಾ ಇದ್ದೆ. ಹಾಗೇನೂ ಆಗಿಲ್ಲ, ಅವರು ನಿಧಾನವಾಗಿ ಕರ್ಕೊಂಡು ಬಂದರು. ಟೈಮ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ರು. ಹಾಗೆ ನಮಗೆ ಕರ್ಕೊಬಂದಿದ್ದು AC ಬಸ್ ಆಗಿತ್ತು. ತುಂಬಾ ಚೆನ್ನಾಗಿ ಆರಾಮಾಗಿ ಕುತ್ಕೊಂಡು ಹೋಗಿ ಬರ್ಬೋದಿತ್ತು. ಹಾಗೆ ನಾವು ನೆಕ್ಸ್ಟ್ ಹೋಗಿದ್ದು ಎಲ್ಲಿ ಅಂತ ಅಂದರೆ ಶ್ರೀ ಷಣ್ಮುಗಾನಂದ ಟೆಂಪಲ್. ಆ್ಯಕ್ಚುಲಿ ಈ ಟೆಂಪಲ್ಗೆ 2 ವರ್ಷದ ಹಿಂದೆ ಬರಬೇಕು ಅಂದ್ಕೊಂಡಿದ್ದೆ. ಅನಿವಾರ್ಯ ಕಾರಣಗಳಿಂದ ನನಗೆ ಬರಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗೆ ಇವತ್ತು ನನಗೆ ತುಂಬಾ ಖುಷಿ ಆಯಿತು. ಈ ಪ್ಯಾಕೇಜ್ ತೊಗೊಂಡೋದ್ರಿಂದ ನನಗೆ ಈ ಟೆಂಪಲಿಗೂ ಬರೋ ಅವಕಾಶ ಸಿಕ್ತು. ಒಬ್ಬಳೇ ಆಗಿದ್ರು ಬರೋದು ತುಂಬಾ ಕಷ್ಟ ಆಗಿತ್ತು. ಪ್ಯಾಕೇಜಿಂದ ನಾನು ಆರಾಮಾಗಿ ಬಂದೆ. ಹಾಗೆ ಈ ಟೆಂಪಲ್ನ ಒಂದು ವಿಶೇಷ ಏನಂತ ಅಂದರೆ ವಾಸ್ತುಶಿಲ್ಪ ಸಖತ್ತಾಗಿ ಮಾಡಿದ್ದಾರೆ. ಈ ಟೆಂಪಲಲ್ಲಿ 6 ಮುಖದ ಷಣ್ಮುಖ ಮೂರ್ತಿಗಳಿವೆ. ಈ ಟೆಂಪಲ್ನ ವಿಶೇಷತೆ ತುಂಬಾ ಚೆನ್ನಾಗಿದೆ, ನೋಡ್ಬೋದು. ಇದರ ಆರ್ಕಿಟೆಕ್ಚರ್ ನೋಡಿಬಿಟ್ಟು ನಂಗೆ ತುಂಬಾ ಸಖತ್ತಾಗಿ ಇಷ್ಟ ಆಗಿದ್ದು. ಇದಕ್ಕೆ ಹೋಗ್ಬೇಕಂತ ಇದ್ದಿದ್ದು, ಅದಕ್ಕೋಸ್ಕರನೇ ಷಣ್ಮುಖನ ದೇವಸ್ಥಾನದಲ್ಲಿ ನನಗೆ ತುಂಬಾ ಖುಷಿ ಸಿಕ್ತು. ಹಾಗೆ ಒಂದು ಅರಳಿಕಟ್ಟಿ ಸುತ್ತ ಹಾಕ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಅರಳಿಕಟ್ಟಿನೂ ಸುತ್ತ ಹಾಕೋಳಕ್ಕೆ ಹೋದೆ. ನಾವು ಈ ಟೆಂಪಲ್ ಹೋಗೋತ್ತಿಗೆ 10:30 ಆಗಿತ್ತು. ತುಂಬಾ ಖುಷಿ ಆಯಿತು. 10:30 ಅಷ್ಟೊತ್ತಿಗೆ
ಕೆಲವೊಬ್ರು ಎದ್ದೇ ಇರಲ್ಲ, ನಾನು ಕೂಡ ಅದರಲ್ಲೊಬ್ಳು. ಹಾಗೆ ಟೈಮ್ ಪಾಸ್ ಮಾಡ್ತಿದ್ದು ನನ್ನ ಜೀವನದಲ್ಲಿ ಈ ರೀತಿ ಟ್ರಿಪ್ ಹೋಗುವಂಥ ಒಂದು ಅವಕಾಶ ಸಿಕ್ಕಿತ್ತು. ಹಾಗಾಗಿ ನಾನು ಹೋಗಿ ಬಂದೆ. ತುಂಬಾ ಖುಷಿ ಆಯಿತು. 10:30 ಅಷ್ಟೊತ್ತಿಗೆ ಒಂದು 3 ಟೆಂಪಲ್ ಮುಗಿಸಿದ್ನಲ್ಲ ಅಂತ ಅಂದ್ಬಿಟ್ಟು ಹಾಗೆ ಅರಳಿಕಟ್ಟೆ ಸುತ್ತಾಡ್ಕೊಂಡು ತುಂಬಾ ಖುಷಿ ಆಯಿತು. ಹಾಗೆ ಇನ್ನೊಂದು ಸತಿ ಬರಬೇಕು ಅಂತ ಮತ್ತೆ ಅನ್ನಿಸ್ತಾ ಇತ್ತು. ಸಖತ್ತಾಗಿ ಖುಷಿ ಸಿಗ್ತಾ ಇತ್ತು. ಈ ಟೆಂಪಲ್ ಮಾತ್ರ ಮಿಸ್ ಮಾಡ್ಕೊಂಡೆ. ನೀವು ಕೂಡ ಹೋಗಿ ಬನ್ನಿ. ನನಗೆ ಮಾತ್ರ ವಾಸ್ತುಶಿಲ್ಪ ತುಂಬಾ ಚೆನ್ನಾಗಿ ಅನ್ನಿಸ್ತು. ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ ಈ ಟೆಂಪಲಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು. ಬಟ್ ಇವತ್ತು ಸಂಕ್ರಾಂತಿ ದಿನ ನನಗೆ ಖುಷಿಯಾದ ಒಂದು ಸಿಹಿ ಸುದ್ದಿಯಾಗಿ ಈ ಒಂದು ಟೆಂಪಲ್ನ ನೋಡೋ ಅವಕಾಶ ಸಿಕ್ತು. ನೀವೇನಾದರೂ ಪ್ಯಾಕೇಜ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಬಜೆಟ್ ಫ್ರೆಂಡ್ಲಿಯಾಗಿ ಹೋಗಬೇಕು ಬೆಂಗಳೂರಲ್ಲಿ ಅಂತ ಹುಡುಕ್ತಾ ಇದ್ದರೆ ಅಲ್ಲಿ ಇಲ್ಲಿ ರೆಸ್ಟೋರೆಂಟಿಗೆ ಅಲ್ಲಿ ಇಲ್ಲಿ ನೀವು ಆಟೋ ಚಾರ್ಜು, ಓಲ್ವಾ ಬುಕ್ ಮಾಡೋದು, ರ್ಯಾಪಿಡೋ ಬುಕ್ ಮಾಡೋ ದುಡ್ಡಲ್ಲೇ ನೀವು ಆರಾಮಾಗಿ ಇದನ್ನು ಬುಕ್ ಮಾಡ್ಕೊಂಡು ಹೋಗ್ಬೋದು. ಹಾಗಾದರೆ ನಾನು ಯಾವ ಪ್ಯಾಕೇಜಲ್ಲಿ ತೊಗೊಂಡೆ ಇದನ್ನು ಅಂತ ಅಂದ್ಬಿಟ್ಟು ನಿಮಗೆ ಕ್ವಶನ್ ಮಾರ್ಕ್ ಬಂದಿರ್ಬೋದು. ಹಾಗೆ ನಾನು ಅದನ್ನೆಲ್ಲ ಲಾಸ್ಟಿಗೆ ಹೇಳ್ತೀನಿ. ನಿಮಗೆ ಕೊನೆವರೆಗೂ ವೆಯ್ಟ್ ಮಾಡ್ತಾಯಿರಿ. ಇದೊಂದು ಸ್ಟಾರ್ ಶೇಪ್ ಆಗಿರೋವಂಥ ಒಂದು ದೇವಸ್ಥಾನ ಆಗಿದ್ದು, ಹಾಗೆ ಇದರಲ್ಲಿ 150-300 ಸ್ಟೆಪ್ಸ್ ಇದೆ ಅಂತ ಅಂದ್ಬಿಟ್ಟು ದಾಖಲೆ ಆಗಿದೆ. ಈ 300 ಸ್ಟೆಪ್ಸ್ನ ಹತ್ತಬೇಕಾದ್ರೆ ಹುಷಾರು ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ನಮ್ಮ ಕಂಡಕ್ಟರು ನಿಮಗೆ ಹತ್ತಲಿಕ್ಕೆ ಆಗದೆ ಹೋದು ಅಂತೇಳಿ ಏನಿಲ್ಲ, ಹತ್ತೋಕ್ಕಾಗೋಂಥ ಸ್ಟೆಪ್ಸೇ ಇದೆ ಅಂತ ಅಂದ್ಬಿಟ್ಟು ಇನ್ಸ್ಟ್ರಕ್ಷನ್ ಹೇಳಿಬಿಟ್ಟೆ ಕಳಿಸ್ತಾರೆ. ಅಲ್ಲಿ ನಮಗೆ ಒಂದು 11:30 ಹೀಗೆ ಟೈಮ್ ಆಗಿತ್ತು ನಾವು ಎಲ್ಲ ಮುಗಿಸ್ಕೊಂಡು ಹೊರಡೋ ಹೊತ್ತಿಗೆ. ಈ ಎಲ್ಲ ದಿವ್ಯ ದರ್ಶನ ಬಸ್ಗಳು, ಪ್ಯಾಕೇಜ್ಗಳು, ಟ್ರಿಪ್ಗಳು ಇರೋದು ಹಾಲಿಡೇಸಲ್ಲಿ ಮತ್ತು ರಜಾ ದಿನಗಳಲ್ಲಿ ಸ್ಯಾಟರ್ಡೆ ಸಂಡೇ ಇರುತ್ತೆ. ನೀವು ಆರಾಮಾಗಿ ಬುಕ್ ಮಾಡಿಕೊಂಡು ಹೋಗ್ಬೋದು. ಹಾಗೆ ಏನು ಕಾಮಿಡಿ ಅಂತಂದರೆ, ನಾನು ವಿಡಿಯೋ ಮಾಡ್ತಿರೋದು ನೋಡಿ ಈ ಹುಡುಗ ಏನು ಮಾಡ್ತಿರೋದು ಇದು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದ, ನೀವೇ ನೋಡಿ ಎಷ್ಟು ಚೆನ್ನಾಗಿದ್ದಾನೆ ಅಂತ ಅಂದ್ಬಿಟ್ಟು. ಹಾಗೆ ಇದನ್ನೆಲ್ಲ ಮುಗಿಸ್ಕೊಂಡು ಸೀದಾ ಹಾಗೆ ದೇವಸ್ಥಾನದ ಒಳಗಡೆ ಇನ್ನೇನು ಮೆಟ್ಲು ಹತ್ಕೊಂಡು ಹೋದೆ. ದೇವಸ್ಥಾನ ಸಖತ್ತಾಗಿತ್ತು. ದೇವಸ್ಥಾನದಲ್ಲಿ ರಶ್ ಕೂಡ ಹಾಗೆ ಸಖತ್ತಾಗಿತ್ತು. ತುಂಬ ಜನ ಬರ್ತಾಯಿದ್ರು. ಹಾಗೆ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರು. ಪ್ರಸಾದ ತಿನ್ಕೊಂಡು ಇನ್ನೇನು ಹೊರಡೋ ಟೈಮ್ ಬಂದೇ ಬಿಡ್ತು ಅಂತ ಅಂದ್ಬಿಟ್ಟು ಪ್ರಸಾದನೆಲ್ಲ ತಿನ್ಕೊಂಡು ಪಟ ಬರ್ತಾ ಇದ್ದೆ. ಅದರ ಆಪೋಸಿಟಲ್ಲಿ ಶ್ರೀ ಕರುಮಾರಿಯಮ್ಮ ಟೆಂಪಲ್ ಇದೆ. ಹಾಗೆ ಅದನ್ನು ಕೂಡ ವಿಸಿಟ್ ಮಾಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು, ವಿಶಾಲವಾಗಿತ್ತು. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಹಾಗೆ ಸ್ಟ್ರೇಂಜರ್ ಜೊತೆ ಟ್ರಿಪ್ಪಿಗೆ ಹೋದರೆ ಯಾರಾದರೂ ಸಿಗದೆ ಇರ್ತಾರ. ಹಾಗೆ ಈ ಆಂಟಿ ಕೂಡ ಪರಿಚಯ ಆದರು. ಇವರು ಧಾರವಾಡದಿಂದ ಬಂದಿದ್ರಂತೆ. ನಾನು ಮಾತ್ರ ಸಖತ್ತಾಗಿ ಖುಷಿ ಆಯಿತು ಇವ್ರ ಜೊತೆ ಟ್ರಿಪ್ಪಿಗೆ ಹೋಗ್ಬಿಟ್ಟು. ಯಾಕಂದರೆ ಇವರು ಕೂಡ ಪರಿಚಯ ಆದರು ನನಗೆ. ಸ್ಟ್ರೇಂಜರ್ ಜೊತೆ ಟ್ರಿಪ್ಪಿಗೆ ಹೋಗೋದು ತುಂಬಾ ಚೆನ್ನಾಗಿ ಅನಿಸುತ್ತೆ. ನಂದಿದು ಸೋಲೋ ಟ್ರಿಪ್ ಆಗಿತ್ತು, ಆದರೂ ಕೂಡ ಸಖತ್ತಾಗಿ ಬಂತು. ಹಾಗೆ ನೆಕ್ಸ್ಟ್ ನಾವೆಲ್ಲಿ ಬಂದ್ವಿ ಅಂತಂದರೆ ಓಂಕಾರ್ ಹಿಲ್ಸ್ಗೆ ಬಂದ್ವಿ. ಇದು ಕೂಡ ಸಖತ್ತಾಗಿದೆ, ನೀವು ನೋಡ್ಬೋದು. ಇಲ್ಲಿ 12 ಶಿವಲಿಂಗಾಸ್ ಇದೆ. ಸರ್ವಧರ್ಮ ಸಾಮಾನ್ಯ ಅಂತ ಅಂದ್ಬಿಟ್ಟು ಒಂದು ಮೆಡಿಟೇಷನ್ ಸ್ಪಾಟ್ ಕೂಡ ಬನಿಯನ್ ಟ್ರೀ ಕೆಳಗಡೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ವಾಸ್ತುಶಿಲ್ಪ ಕೂಡ ಸಖತ್ತಾಗಿದೆ, ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. 2 ಟೆಂಪಲ್ ಇದೆ, 2 ಟೆಂಪಲಲ್ಲೂ ಸಖತ್ತಾಗಿದೆ. ಈ ರೀತಿ ಟೆಂಪಲ್ ಎಲ್ಲ ಬೆಂಗಳೂರಲ್ಲಿದೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿರಲಿಲ್ಲ. ನೋಡಿಬಿಟ್ಟು ತುಂಬಾ ಆಶ್ಚರ್ಯ ಆಯಿತು. ನಿಮಗೂ ಕೂಡ ಆಶ್ಚರ್ಯ ಆಗ್ತಿದ್ರೆ ಇನ್ನೇನಕ್ಕೆ ತಡ ಮಾಡ್ತೀರಾ, ಈಗಲೇ ಹೋಗಿಬಿಟ್ಟು KSRTC.in ಹೋಗಿಬಿಟ್ಟು ಬುಕ್ ಮಾಡಿ. ಹಾಗೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ಸೋಲೋ ಟ್ರಿಪ್ನ ಎಂಜಾಯ್ ಮಾಡಿ. ಇಲ್ಲಿರೋ ಜ್ಯೋತಿರ್ಲಿಂಗಗಳನ್ನೆಲ್ಲ ನೋಡಿಬಿಟ್ಟು ನನಗಂತೂ ತುಂಬಾ ಆಶ್ಚರ್ಯವಾಯಿತು. ಎಷ್ಟು ಸಖತ್ತಾಗಿದೆ ಅಲ್ಲ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಯಿತು. ಈ ಪ್ಯಾಕೇಜ್ ತೊಗೊಂಡು ತುಂಬಾ ವರ್ತ್ ಇದೆ ಅಂತ ಅಂದ್ಬಿಟ್ಟು ಅನ್ನಿಸ್ತು. ನೀವು ಕೂಡ ಟ್ರೈ ಮಾಡಿ. ಈ ದೇವಸ್ಥಾನ ತುಂಬಾ ದೊಡ್ಡದಾಗಿತ್ತು. ಎಷ್ಟು ನೋಡಿದ್ರೂ ಮುಗಿತಾನೆ ಇರಲಿಲ್ಲ, ಅಷ್ಟು ದೊಡ್ಡದಾಗಿತ್ತು. ತುಂಬಾ ಖುಷಿ ಆಯಿತು ಅಲ್ಲಿ ಹೋಗ್ಬಿಟ್ಟು. ನನಗಂತೂ ಸಖತ್ತಾಗಿ ಖುಷಿ ಆಯಿತು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ನೀವು ಹೋಗಿ ಟ್ರೈ ಮಾಡಿ, ಮಿಸ್ ಮಾಡಬೇಡಿ ಈ ದೇವಸ್ಥಾನನ. ನನಗೆ ಇವತ್ತೇ ಗೊತ್ತಾಗಿದ್ದು ಈ ದೇವಸ್ಥಾನವೂ ಇದೆ ಅಂತ ಅಂದ್ಬಿಟ್ಟು. ಟೆಂಪಲ್ ಇಲ್ಲಿರೋದು ನನಗೆ ಗೊತ್ತಾಗಿದ್ದೆ ಇವತ್ತು. ಹಾಗಾಗಿ ತುಂಬಾ ಖುಷಿ ಆಯಿತು. ನಾವೊಂದು 12-12:30 ತನಕ ಇದೇ ಟೆಂಪಲಲ್ಲಿ ಇದ್ವಿ. ತುಂಬಾ ಚೆನ್ನಾಗಿದೆ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಆರ್ಕಿಟೆಕ್ಚರ್ ಆಗಿರ್ಬೋದು, ಯಾವುದೇ ಒಂದು ಸ್ಥಳದಲ್ಲಿ ಪೀಸ್ ಆಗಿ ತುಂಬಾ ಖುಷಿ ಸಿಗುವಂಥ ವಿಷಯ. ಹಾಗೆ ಇಲ್ಲಿ ಒಂದು ಟವರ್ ಕ್ಲಾಕ್ ಕೂಡ ಇತ್ತು, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಹಾಗೆ ಇಲ್ಲೊಂದು ಬನಿಯನ್ ಟ್ರೀ ಇದೆ, ಎಷ್ಟು ದೊಡ್ಡದಾಗಿದೆ ನೋಡ್ಬೋದು, ವಿಶಾಲವಾಗಿದೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಹಾಗೆ ಇಲ್ಲಿ ಗೌತಮ
ಬುದ್ಧನ ಒಂದು ಸ್ಟ್ಯಾಚ್ಯೂಸ್ ಕೂಡ ಇತ್ತು, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಹೀಗೆ ಹಲವಾರು ಸ್ಟ್ಯಾಚ್ಯೂಸ್ಗಳು ಇದ್ದಾವೆ, ಮುಂದೆ ಚಿಕ್ಕ ಚಿಕ್ಕ ಒಂದು ಸ್ಥಾಪನೆ ಮಾಡಿದ್ದಾರೆ, ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ವ್ಯೂ. ಹಾಗೆ ಶಂಕರಾಚಾರ್ಯರ ಒಂದು ವಿಸ್ಥಾಪನೆ ಕೂಡ ಇದೆ, ನೋಡ್ಬೋದು ಚಿಕ್ಕ ಚಿಕ್ಕ ಬ್ಲಾಕಲ್ಲಿ ಮಾಡಿಟ್ಟಿದ್ದಾರೆ. ನೆಕ್ಸ್ಟ್ ಹೋಗಿದ್ದು ನಾವು ಎಲ್ಲಂತ ಕೇಳ್ತೀರಾ, ಹೇಳ್ತೀನಿ ಬನ್ನಿ. ನೆಕ್ಸ್ಟ್ ಹೋಗಿದ್ದು ಇಸ್ಕಾನ್ ವೈಕುಂಠ ಟೆಂಪಲ್. ಇದು ವಸಂತನಗರದಲ್ಲಿರುವ ಟೆಂಪಲ್, ತುಂಬಾ ಚೆನ್ನಾಗಿದೆ, ವಿಶಾಲವಾಗಿರುತ್ತೆ, ತುಂಬ ದೊಡ್ಡದಾಗಿದೆ, ನೀವು ನೋಡ್ಬೋದು. ನಾವು ಎಂಟರ್ ಆಗಿದ್ದು ಸುಮಾರು 12:30 ಇಂದ 1:30 ತನಕ ಇಲ್ಲೇ ನಾವು ಕಾಲ ಕಳೆದಿದ್ದು. ಸಖತ್ತಾಗಿದೆ, ತುಂಬಾ ದೊಡ್ಡದಾಗಿದೆ. ತುಂಬ ಜನಕ್ಕೆ ಬೆಂಗಳೂರಲ್ಲಿ ಮಹಾಲಕ್ಷ್ಮಿಯಲ್ಲಿರುವ ಒಂದು ಇಸ್ಕಾನ್ ಟೆಂಪಲ್ ಗೊತ್ತು, ಆದರೆ ವೈಕುಂಠ ಹಿಲ್ಸ್ ಇಲ್ಲಿ ವಸಂತನಗರದಲ್ಲಿರೋದು ಗೊತ್ತಿರೋದು ಸಾಮಾನ್ಯವಾಗಿ ಕಡಿಮೆ ಜನಕ್ಕೆ. ಹಾಗಾಗಿ ಇಲ್ಲಿ ವಿಶಾಲವಾಗಿದೆ, ನೋಡ್ಬೋದು ನೀವು ಎಷ್ಟೊಂದು ಚೆಂದ ಇದೆ ಅಂತ ಅಂದ್ಬಿಟ್ಟು. ನೀವು ಬಂದು ಇಲ್ಲಿ ವಿಶೇಷ ದರ್ಶನವನ್ನು ತಗೊಂಡು ಹೋಗ್ಬೋದು ಆರಾಮಾಗಿ. ಎಷ್ಟೊಂದು ಚೆಂದ ಡೆಕೋರೇಷನ್ ಮಾಡಿದ್ರು ಅಂದರೆ, ಇವತ್ತು ಸಂಕ್ರಾಂತಿಯ ವಿಶೇಷವಾಗಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ತುಂಬಾ ಇಷ್ಟ ಆಯಿತು ನನಗೆ, ತುಂಬ ಖುಷಿ ಆಯಿತು ನನಗೆ ಸಂಕ್ರಾಂತಿ ದಿನ ಹೋಗಿದ್ದು. ಯಾಕಂದರೆ ಹೋದ ವರ್ಷ ಇಷ್ಟೊತ್ತಿಗೆ ನಾನು ಇದೇ ದಿನ ಹೋಗಿದ್ದೆ ಅದೇ ಟೆಂಪಲ್ಗೆ, ಬಟ್ ಈ ವರ್ಷವೂ ಅದೇ ಸ್ಥಳಕ್ಕೆ ಅದೇ ದಿನ ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ನಾನು ಹೋಗಿದ್ದಕ್ಕೆ ತುಂಬಾ ಸಖತ್ ಖುಷಿ ಆಯಿತು, ದರ್ಶನ ಸಿಕ್ಕಿರೋದು ನನಗೆ ತುಂಬಾ ಪುಣ್ಯ ಅನಿಸ್ತು. ಈ ಪ್ಯಾಕೇಜಲ್ಲಿರುವ ಎಲ್ಲ ಟೆಂಪಲ್ಗಳ ಆರ್ಕಿಟೆಕ್ಚರ್ಸ್ ಅದ್ಭುತವಾಗಿತ್ತು, ನನಗೆ ತುಂಬಾ ಖುಷಿ ಆಯಿತು. ಪ್ಯಾಕೇಜಲ್ಲಿರೋ ಎಲ್ಲ ಸ್ಥಳಗಳನ್ನು ನಮಗೆ ಮುಗಿಸ್ಕೊಟ್ಟಿದ್ದಾರೆ, ಯಾವುದನ್ನು ಕೂಡ ಮಿಸ್ ಮಾಡಿಲ್ಲ. ಅದೊಂದು ತುಂಬಾ ಖುಷಿ ಆಗಿರುವಂಥ ವಿಷಯ. 472 ರೂಪೀಸಿಗೆ ನೀವೇ ಓನ್ ವೆಹಿಕಲ್ ತೊಗೊಂಡು ಹೋದರೂ ಅಷ್ಟೇ ಖರ್ಚು ಬರುತ್ತೆ, ಹಾಗೆ ಅದಕ್ಕಿಂತ ಜಾಸ್ತಿನೇ ಖರ್ಚು ಬರುತ್ತೆ. ಮತ್ತು ಟ್ರಾಫಿಕ್ ಅದು ಇದು ಅಂತ ಅಂದ್ಬಿಟ್ಟು ಸಿಕ್ಕಾಕ್ಕೊಳ್ತೀರಾ. ಆದರೆ ಇಲ್ಲಿ ಯಾವುದೇ ತೊಂದರೆ ಇಲ್ಲದೆ ಆರಾಮಾಗಿ ಟೆನ್ಷನ್ ಫ್ರೀಯಾಗಿ ಹೋಗಿ ಬರ್ಬೋದು. ಒಂದು ದಿನದ ಟ್ರಿಪ್ ತುಂಬಾ ಸುಂದರವಾಗಿತ್ತು. ಇಲ್ಲಿ ಬಂದಾಗ ವೈಕುಂಠ ಹಿಲ್ಸ್ ಅಂತ ಯಾಕೆ ಹೆಸರು ಬಂತಂದರೆ, ತುಂಬಾ ಚೆನ್ನಾಗಿದೆ. ದೇವರನ್ನ ಹೇಗೆ ಸ್ಥಾಪನೆ ಮಾಡಿದ್ದಾರೆ ಅಂದರೆ ತಿರುಪತಿಗೆ ಹೋಗಿ ಬಂದ ಫೀಲ್ ಕೊಡುತ್ತೆ, ಅಷ್ಟು ಚೆಂದ ಇದೆ. ತಿರುಪತಿಯ ದೇವಸ್ಥಾನದಲ್ಲಿ ದೇವರನ್ನ ನೋಡಿದ ಹಾಗೆ ಅನಿಸುತ್ತೆ. ಹಾಗೆ ದೇವಸ್ಥಾನದಲ್ಲಿ ಒಂದು ಚಿಕ್ಕ ಶಾಪಿಂಗ್ ಕೂಡ ಇದೆ, ನೀವು ಆರಾಮಾಗಿ ಮಾಡ್ಬೋದು. ಹಾಗೆ ತಿನಿಸುಗಳ ಒಂದು ಅವಶ್ಯಕತೆ ಇದ್ದರೆ ಅದು ಕೂಡ ನೀವು ಬೈ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಸುಮಾರು 1:30 ವರ್ಷೊತ್ತಿಗೆ ನಾವು ಆರ್ಟ್ ಆಫ್ ಲಿವಿಂಗ್ನ ರೀಚ್ ಆದ್ವಿ. ನೋಡಿ ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನೋಡ್ಬೋದು. ಇಲ್ಲಿ ಸೀದಾ ನಾವು ಊಟದ ಹಾಲಿಗೆ ಬಂದ್ವಿ, ಯಾಕಂದರೆ ಊಟ ಖಾಲಿ ಆಗ್ತಾ ಬರುತ್ತೆ ಅಂತ ಅಂದ್ಬಿಟ್ಟು 1:30 ವರ್ಷೊತ್ತಿಗೆ ಬಂದ್ವಿ ನಾವು. ಹಾಗೆ ಊಟ ಎಲ್ಲ ಮಾಡಿದ್ವಿ, ಅಲ್ಲಿ ಅನ್ನ ಸಾಂಬಾರು ಚಪಾತಿ ಪಲ್ಯ ಎಲ್ಲ ಕೊಟ್ಟಿದ್ರು, ತುಂಬ ಸುಂದರವಾಗಿತ್ತು. ಹಾಗೆ ಮುಂದೆ ಊಟ ಮುಗಿಸ್ಕೊಂಡು ಆರ್ಟ್ ಆಫ್ ಲಿವಿಂಗಿಗೆ ಬಂದ್ವಿ. ಅಲ್ಲಿ ಬನ್ನಿ ಮಂಟಪದಲ್ಲಿ ನಾವು ಒಳಗಡೆ ಎಲ್ಲ ನೋಡಿಬಿಟ್ಟು ತುಂಬಾ ಖುಷಿ ಪಟ್ವಿ. ತುಂಬಾ ಚೆನ್ನಾಗಿದೆ, ಮೆಡಿಟೇಷನ್ ಸೆಂಟರ್ ಅಂದರೆ ಸಖತ್ತಾಗಿದೆ, ನೀವು ಬಂದು ನೋಡ್ಬೋದು. ಹಾಗೆ ಮೆಡಿಟೇಷನ್ ಕ್ಲಾಸಸ್ ಕೂಡ ಅವೈಲೇಬಲ್ ಇದೆ, ನೀವು ಹೋಗಿ ಸೇರ್ಕೋಬೋದು. ಆರ್ಟ್ ಆಫ್ ಲಿವಿಂಗಿಗೆ ಹೋದಾಗ ನನಗೆ ಆಶ್ಚರ್ಯ ಆಗಿದೆ ಏನಂದರೆ, ಇಷ್ಟು ದೊಡ್ಡದಾಗಿದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. 600 ಎಕರೆ ಇದೆ ಅಂತೆ. ನನಗೆ ತುಂಬ ಆಶ್ಚರ್ಯ ಆಯಿತು ಎಷ್ಟು ದೊಡ್ಡದಾಗಿದೆ ಅಂತ ಅಂದ್ಬಿಟ್ಟು. ತುಂಬ ಹೊತ್ತು ಅಲ್ಲೇ ಕಾಲ ಕಳೆದ್ವಿ ನಾವು. ಸುಮಾರು 1:30 ವರ್ಷೊತ್ತಿಗೆ ಹೋದವರು 3:30-4:30 ವರ್ಷೊತ್ತಿಗೆ ನಾವು ರಿಟರ್ನ್ ಬಂದ್ವಿ. ತುಂಬಾ ದೊಡ್ಡದಾಗಿದೆ, 600 ಎಕರೆ ಅಂದರೆ ಸುಮ್ಮನೆನಾ. ಹಾಗೆ ಆಂಟಿ ಅಂಕಲ್ ತುಂಬಾ ಚೆನ್ನಾಗಿದ್ರು, ನನಗೆ ಖುಷಿ ಆಯಿತು. ಈ ಪ್ಯಾಕೇಜ್ ತೊಗೊಳೋದ್ರಿಂದ ಇನ್ನೊಂದು ಅವಕಾಶ ಸಿಗುತ್ತೆ ನಿಮಗೆ. ಹಲವಾರು ಜನರು ಬಂದುಬಿಟ್ಟು ಮಂಟಪ ಅಷ್ಟೇ ನೋಡಿಕೊಂಡು ಅಲ್ಲಿ ಇಲ್ಲಿ ಕಾಲ ಕಳ್ಕೊಂಡು ಹೋಗ್ತಾರೆ. ಆದರೆ ಅದು KSRTC book.in ಅವ್ರದ್ದೇ ಒಂದು ಪ್ಯಾಕೇಜಲ್ಲಿ ಒಳಗಡೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಕೂಡ ಇರುತ್ತೆ. ನಾವು ಈ ಮಂಟಪ ನೋಡ್ಕೊಂಡಿದ್ದಲ್ಲದೆ ಒಳಗಡೆ ಗುರುಕುಲಕ್ಕೆ ಕೂಡ ಕರ್ಕೊಂಡು ಹೋಗಿದ್ರು. ಅಲ್ಲಿ ಎಲ್ಲ ಜನನೂ ಬಿಡಲ್ಲ ಸಾಮಾನ್ಯವಾಗಿ, KSRTC ಪ್ಯಾಕೇಜ್ ಅಂತ ಅಂದರೆ ಮಾತ್ರ ಬಿಡ್ತಾರೆ. ಹಾಗಾಗಿ ನಾವು ಅಲ್ಲಿ ಕೂಡ ನೋಡ್ಕೊಂಡು ಬಂದ್ವಿ, ತುಂಬಾ ಚೆನ್ನಾಗಿತ್ತು. ಅಲ್ಲಿ ಒಳಗಡೆ ಮನೇಲಿ ಕೂತು ಬೇಜಾರಾಗ್ತಿದೆ, ಸ್ಯಾಟರ್ಡೆ ಸಂಡೇ ಬಂದರೂ ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ನೀವು ಟೆನ್ಷನ್ ಮಾಡ್ಕೊಂಡಿದ್ರೆ KSRTC.in ಆರಾಮಾಗಿ ಬುಕ್ ಮಾಡಿಕೊಂಡು ನೀವು ಇದೆಲ್ಲ ನೋಡ್ಬೋದು, ತುಂಬಾ ಖುಷಿ ಆಗುತ್ತೆ. ನೀವೇ ಯೋಚನೆ ಮಾಡಿ, 472 ರೂಪೀಸಿಗೆ ಯಾವಾದರೂ ಆಟೋ ಅವ್ರು ರ್ಯಾಪಿಡೋ ಅವರು ಕರ್ಕೊಂಡು ಹೋಗ್ತಾರೆ ಇಷ್ಟೊಂದು ಪ್ಲೇಸಸ್ಗೆ. 7 ಪ್ಲೇಸಸ್ ನಾವು ಹೋಗಿದ್ದು. ನನಗೇನು ಟೋಟಲಿ ವರ್ತ್ ಅನಿಸ್ತು ಈ ಒಂದು ಪ್ಯಾಕೇಜ್. ಆ್ಯಕ್ಚುಲಿ ನಾವು ಮೇಲ್ಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ತನಕ ಬಂದ್ವಿ. ಅಲ್ಲಿ ಮೇಲ್ಗಡೆ ಹೋಗಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಯಾಕೆ ಅಂತ ನಾವು ಕೇಳಿದಾಗ ಮೇಲೆ ಕ್ಲಾಸಸ್ ನಡೀತಾ ಇದೆ, ಹಾಗೆ 2 ವೀಕ್ಸಿಗೆ 3 ವೀಕ್ಸಿಗೆ 2 ಡೇಸಿಗೆ 3 ಡೇಸಿಗೆ ಎಲ್ಲ ಪ್ಯಾಕೇಜ್ ಇದೆ ಅಂತ ಅವರು ವಿವರಣೆ ಮಾಡಿದರು. 1 ಡೇ ಆದ
ಆದರೆ ಯಾವುದೇ ಒಂದು ಎಂಟ್ರಿ ಫೀಸ್ ಇರಲ್ಲ. ಅದೇ ಕೋರ್ಸ್ ತಗೋತೀವಿ ಅಂದರೆ ಫೀ ಪೇ ಮಾಡಬೇಕಾಗತ್ತೆ. ಸುದರ್ಶನ್ ಜಿ ಅವರ ಒಂದು ಆಶ್ರಮ ಇದು. ಇದರಲ್ಲಿ ತುಂಬಾ ಶಾಂತಿ, ಪೀಸ್, ಮುಗುಳ್ನಗೆ ಎಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು ಕೇಳಿದ್ದೀನಿ. ಇದು ಒಂದು ಇಂಟರ್ನ್ಯಾಷನಲ್ ಆಶ್ರಮ ಆಗಿದೆ. ಇದು ಬೆಂಗಳೂರಿಂದ 28 ಕಿಲೋಮೀಟರ್ಸ್ ದೂರದಲ್ಲಿದೆ. ಹಾಗೆ ನಿಮ್ಗೆ ಏನಾದರೂ ಬೇಕಾದರೆ ಅಲ್ಲೇ ಪಿರಮಿಡ್ ವ್ಯಾಲಿ ಕೂಡ ಇದೆ, 17 ಕಿಲೋಮೀಟರ್ ದೂರ. ನೀವೇನಾದರೂ ಇಲ್ಲಿ ವಿಸಿಟ್ ಮಾಡಿದರೆ ಅಲ್ಲೂ ಕೂಡ ವಿಸಿಟ್ ಮಾಡೋ ಅವಕಾಶ ಇದೆ. ತುಂಬ ಜನಕ್ಕೆ ಇಲ್ಲಿ ಯೋಗ ಮೆಡಿಟೇಷನ್ ಮಾಡ್ತಾರೆ. ಹಾಗೆ ಏನೂ ಇಲ್ಲ, NGO ನಡೆಸ್ತಾ ಇದ್ದಾರೆ ಅಂದ್ಕೊಂಡಿದ್ದಾರೆ. ಬಟ್ ಇಲ್ಲಿ ಇಂಡಿಯನ್ ಕಲ್ಚರ್ನ ಸಪೋರ್ಟ್ ಮಾಡ್ತಾರೆ. ಹಾಗೆ ತುಂಬಾ 57 ಪ್ರೋಗ್ರಾಮ್ಸ್ನ ನಡೆಸ್ತಾ ಇದ್ದಾರೆ. ತುಂಬಾ ಕೋರ್ಸಸ್ ಇದ್ದಾವೆ, ನೀವು ಆರಾಮಾಗಿ ಚೆಕ್ ಮಾಡ್ಬೋದು. ಇವ್ರದ್ದೇ ಒಂದು ಸ್ಕೂಲ್ ಕೂಡ ಇದೆ. ಹಾಗೆ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ನ ಎನ್ಕರೇಜ್ ಮಾಡ್ತಾ ಇದ್ದಾರೆ. ತುಂಬಾ ವೆರೈಟೀಸ್ ಇದೆ. ಇವ್ರದ್ದು ಹಲವಾರು ಪ್ರೋಗ್ರಾಮ್ಸ್ಗಳಿವೆ, ಅದರಿಂದ ಅವರು ವರ್ಲ್ಡ್ ರೆಕಾರ್ಡ್ ಕೂಡ ಮಾಡಿದಾರಂತೆ. ಹಾಗೆ ನಾವು ಬಂದಿದ್ದು ಗುರುಕುಲಕ್ಕೆ. ಇಲ್ಲಿ ಫ್ರೀ ಸ್ಕೂಲ್ ಕೂಡ ಇದೆ ಅಂತೆ. ತುಂಬಾ ಚೆನ್ನಾಗಿದೆ. ಎಂಟರ್ ಆದ ಕೂಡಲೇ ಈ ರೀತಿ ಒಂದು ಎನ್ವಿರಾನ್ಮೆಂಟ್ ಸಿಗುತ್ತೆ ನಿಮಗೆ. ತುಂಬ ಒಳಗಡೆ ನಡ್ಕೊಂಡು ಹೋಗ್ಬೇಕು. ತುಂಬಾ ಚೆನ್ನಾಗಿದೆ. ಎಲ್ಲ ಕಡೆ ಹಸಿರಿನ ಸೊಗಸು ಕಣ್ಮುಂದೆ ಬರ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು, ನೋಡ್ಬೋದು ನೀವು. ಹಾಗೆ ಆಗಲೇ ಹೇಳಿದಾಗೆ ಇಲ್ಲಿ ಎಲ್ರಿಗೂ ಅವಕಾಶ ಇರಲ್ಲ. KSRTC ಅಂತ ಬಂದಿರೋ ಪ್ಯಾಕೇಜಿಗೋಸ್ಕರ ನಮ್ಮನ್ನ ಎಂಟರ್ ಆಗಿಬಿಟ್ರು. ಹಾಗೆ ಇದನ್ನೆಲ್ಲ ನೋಡ್ಕೊಂತ ಮುಂದೆ ಹೋಗ್ತಾ ಇದ್ದಿದ್ದು ನನಗೆ ಒಂದು ಗುಹೆ ಆಕಾರದ ಒಂದು ಶಿವನ ಟೆಂಪಲ್ ಸಿಕ್ತು. ತುಂಬಾ ಚೆನ್ನಾಗಿತ್ತು, ನೋಡ್ತೀರಾ ನೀವು, ಬನ್ನಿ. ನಾವು ಕೆಲವೊಂದು ಜನ ಗುರುಕುಲಕ್ಕೆ ಬಂದ್ವಿ, ಇನ್ನು ಕೆಲವೊಂದು ಜನ ಆ ಕಡೆ ಸೈಡ್ ಟೆಂಪಲ್ ಇತ್ತು. ಮತ್ತೊಂದು ಕಡೆ ಗುರುಕುಲದ ತರಹದೇ ಒಂದು ದೇವಸ್ಥಾನ, ಶಿವನ ಟೆಂಪಲ್ ಹಾಗೆ ಬಸವಣ್ಣನ ಟೆಂಪಲ್ ಎಲ್ಲ ಇತ್ತು. ಆ ಕಡೆ ಕೂಡ ಅರ್ಧ ಜನ ಹೋದರು. ನಮಗೆ ಅದು ಮಿಸ್ ಆಯಿತು, ಪರವಾಗಿಲ್ಲ. ಆದರೂ ಇದು ತುಂಬ ಚೆನ್ನಾಗಿತ್ತು. ಟೈಮ್ ಶಾರ್ಟೇಜ್ ಇರೋದ್ರಿಂದ ಎರಡು ಕಡೆ ಕವರ್ ಮಾಡೋಕ್ಕೆ ಕಷ್ಟ ಆಯಿತು. ಇಲ್ಲಿ ಫುಲ್ ವಿಹಾರದ ಥರ ಒಂಥರ ಗಾರ್ಡನ್ ಥರ ಇದೆ. ತುಂಬಾ ಚೆನ್ನಾಗಿದೆ, ನೀವು ನೋಡ್ಬೋದು ಹೇಗಿದೆ ಅಂತ ಅಂದ್ಬಿಟ್ಟು. ಮುಂದೆ ನದಿ, ಹಿಂದೆ ಸುತ್ತಲೂ ಈ ರೀತಿ ಹಸಿರಾದ ತೋಟದ ವನ. ಹಾಗೆ ಮುಂದೆ 1 ಕಿಲೋಮೀಟರ್ ಅಷ್ಟು ನಡ್ಕೊಂಡು ಹೋಗ್ಬೇಕು. ಎಷ್ಟು ನಡೆದ್ರು ಬರ್ತಾನೆ ಇಲ್ವಲ್ಲ ಅಂತ ನನಗನ್ನಿಸ್ತಾ ಇತ್ತು. ಹಾಗೆ ನಡೆದು ಸಾಕಾಗಿತ್ತು. ಮಧ್ಯೆ ಸುಮಾರು ಅಕಸ್ಮಾತಾಗಿ ತುಂಬಾ ಚೆನ್ನಾಗಿರೋ ಪ್ಲೇಸಸ್ ಕೂಡ ಸಿಗ್ತಾ ಇತ್ತು. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ವ್ಯೂ ಪಾಯಿಂಟ್. ಹಾಗೆ ಇದನ್ನೆಲ್ಲ ನೋಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಿದ್ದು ನಮಗೆ ತುಂಬಾ ಚೆನ್ನಾಗಿರೋ ಒಂದು ಗುರುಕುಲ ಸಿಕ್ತು. ಗುರುಕುಲದೊಳಗಡೆ ಹೋಗ್ತಾ ಇದ್ದಂಗೆ ಅಲ್ಲಿ ಟೈಮ್ ಟೇಬಲು, ಪ್ಯಾಕೇಜು ಎಲ್ಲ ಹಾಕಿದ್ರು. ಹಾಗೆ ಒಂದು ದೇವರ ದರ್ಶನ ಮಾಡಿಕೊಂಡು ರಿಟರ್ನ್ ಮತ್ತೆ ಹೊರಳಿ ಬಂದ್ವಿ. ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇತ್ತು. ಹಾಗೆ ಸ್ವಲ್ಪ ಹೊತ್ತು ಅಲ್ಲಿ ನೋಡಿಕೊಂಡು ಸ್ವಲ್ಪ ವಿಶ್ರಾಂತಿ ತಗೊಂಡು ಹಾಗೆ ಸೀದಾ ಮುಂದೆ ಹೋದ್ವಿ. ಇಲ್ಲಿ ತುಂಬಾ ಆರಾಮಾಗಿ ರಿಲ್ಯಾಕ್ಸ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಹಾಗೆ ಅಲ್ಲಿ ಗುರುಕುಲದಲ್ಲಿ ತುಂಬ ವಿದ್ಯಾರ್ಥಿಗಳು ಇದ್ದರು. ಅವರಿಗೆ ಅಲ್ಲೇ ಕುಟೀರಗಳು ಕೂಡ ಇದ್ದವು. ತುಂಬಾ ಸುಂದರವಾಗಿತ್ತು. ಇದೆಲ್ಲ ನೋಡೋ ಹೊತ್ತಿಗೆ ಸುಮಾರು 3:30-4 ಗಂಟೆ 4:15 ಆಗಿತ್ತು. ಹಾಗೆ ತುಂಬ ಹೊತ್ತು ಅಲ್ಲೇ ಮಧ್ಯಾಹ್ನ ಫುಲ್ ಕಾಲ ಕಳೆದ್ವಿ. ತುಂಬಾ ಚೆನ್ನಾಗಿತ್ತು ವಿಹಾರದೊಳಗಿನ ಒಂದು ಮನಸ್ಥಿತಿ. ಈಗ ಒಂದು ಕತೆ ಹೇಳ್ತೀನಿ ಕೇಳಿ. ಏನಂತ ಅಂದರೆ 1956ರಲ್ಲಿ ಗುರೂಜಿಯವರು ಬೋರ್ನ್ ಆದ್ರಂತೆ. ಆವಾಗ 4 ವರ್ಷ ಇರಬೇಕಾದ್ರೆ ಗೀತೆಗಳನ್ನು ಕರೀಲಿಕ್ಕೆ ಅವರಮ್ಮ ಶುರು ಮಾಡಿಸಿದ್ರಂತೆ. ಆಮೇಲೆ 1986ರಲ್ಲಿ 10 ದಿನಗಳ ಕಾಲ ತಪಸ್ಸಿಗೆ ಕೂರ್ತಾರಂತೆ. ಆವಾಗ ಸುದರ್ಶನ್ ಕ್ರಿಯಾ ಅವರಿಗೆ ಪ್ರಾಪ್ತ ಆಗತ್ತಂತೆ. ಅದನ್ನು ಇಡೀ ವರ್ಲ್ಡಿಗೂ ಹೇಳ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಹ್ಯಾಪಿನೆಸ್ ಕೋರ್ಸ್ನ ಶುರು ಮಾಡಿದ್ರಂತೆ. ಒಬ್ಬ ಪರ್ಸನಿಂದ ಶುರು ಆಗಿದ್ದು ಈಗ 15 ಆಶ್ರಮ 180 ಕಂಟ್ರೀಸ್ವರೆಗೂ ತುಂಬಿ ಇದು ಹರಡಾಡ್ತಾ ಇದೆ ಅಂತೆ. ಇವಾಗ ಕೋಟಿಗಟ್ಟಲೆ ಜನ ಬಂದ್ಬಿಟ್ಟು ಈ ಒಂದು ಕೋರ್ಸಿಗೆ ಅಟೆಂಡ್ ಮಾಡ್ತಾ ಇದ್ದಾರಂತೆ. ಗುರೂಜಿ ಅವರು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ವೇದಿಕ್ ಲಿಟ್ರೇಚರ್ನ ಓದಿದ್ರಂತೆ. ಹಾಗೆ 35 ಟೀಚರ್ಸ್ ಕೂಡ ಇವಾಗ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಎಷ್ಟು ಸೊಗಸಾದ ಒಂದು ವಿಚಾರ ಅಲ್ವಾ. ಆ ಕೋರ್ಸ್ ಸ್ಟಾರ್ಟ್ ಮಾಡಿದಾಗ ಯಾವುದೇ ಒಂದು ಏಜ್ ಗ್ರೂಪ್ ಎಲ್ಲ ಇರಲಿಲ್ಲ ಅಂತೆ. ಹಾಗೆ ಒಂದು ಕೋರ್ಸ್ ಶುರು ಮಾಡಿದ ತಕ್ಷಣ ಇದು ಒಂದಕ್ಕೆ ಮುಕ್ತಾಯ ಆಗಲ್ಲ ಅಂತ ಅಂದ್ಬಿಟ್ಟು ತುಂಬ ಕೋರ್ಸ್ನ ಶುರು ಮಾಡಿದ್ರಂತೆ. ಹಾಗೆ ಎಲ್ಲರೂ ಒಬ್ರಿಗೊಬ್ರು ವಿಚಾರ ಮಾಡಿಕೊಂಡು ಹ್ಯಾಪಿನೆಸ್ ಸೆಂಟರ್ಗೆ ತುಂಬ ಜನ ಎಂಟರ್ ಆದರು.
ಇನ್ನೊಂದು ಗುರುಕುಲ ಆ ಕಡೆ ಸೈಡು ಒಂದು ಟೆಂಪಲ್ ಇದೆ, ಅದು ಕೂಡ ನೋಡಲಿಕ್ಕೆ ತುಂಬ ಜನ ಹೋಗಿದ್ರು. ನಮಗೆ ಟೈಮ್ ಶಾರ್ಟೇಜ್ ಇರೋದ್ರಿಂದ ಕೆಲವರು ಅಲ್ಲಿ ಹೋದರು, ಕೆಲವರು ಈ ಕಡೆ ಬಂದ್ವಿ. ಹಾಗೆ ಬಸ್ ರೆಡಿ ಇತ್ತು, ಬನಶಂಕರಿ ಟೆಂಪಲ್ಗೆ ಬಂದ್ವಿ. ಇದು ಲಾಸ್ಟ್ ಟೆಂಪಲ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು, ತುಂಬಾ ರಶ್ ಇತ್ತು. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ರಶ್ ಇರುತ್ತೆ ಅಂತ ಅಂದ್ಬಿಟ್ಟು. ಆ ರಶಲ್ಲಿ ನಾನೇನಾದರೂ ವೇಟ್ ಮಾಡ್ತಾ ಇದ್ದಿದ್ರೆ 1 hour ಆಗ್ತಿತ್ತು. ಹಾಗೆ ನಮ್ಮ ಪ್ಯಾಕೇಜ್ ಇರೋದ್ರಿಂದ ನಾವು ಬೇಗನೆ ಬಂದ್ವಿ. ಹಾಗೆ ರಿಟರ್ನ್ ಸೇಮ್ ಪ್ಲೇಸಿಗೆ ಬಂದು ಬಿಟ್ಟರು, ಮೆಜೆಸ್ಟಿಕ್ಕಲ್ಲಿ. ದಿವ್ಯ ದರ್ಶನಕ್ಕೆ ಹೋಗೋ ಬಸ್ ಎಲ್ಲ ಇಲ್ಲೇ ಬಂದು ನಿಲ್ಲೋದು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡೋದನ್ನು ಮರೆಯಬೇಡಿ.